ಟ್ರೂ ಕಾಪಿ ಅಲ್ಲಮ್ಮ, ಕನ್ನಡ ಬರೋದಿಲ್ಲ ನಿಮ್ಗೆ. ಇಂಗ್ಲಿಷ್ ಅಲ್ಲಿ ಹೇಳಾಯ್ತು, ಕನ್ನಡ ಆಯ್ತು, ಇನ್ಯಾವ ಭಾಷೆ ಬೇಕು? ಅಲ್ಲಿ ಕಂಪ್ಲೇನೆಂಟ್ ನ ಪಾರ್ಟಿ ಮಾಡ್ಬೇಕು, ಸೆಕೆಂಡ್ ರೆಸ್ಪಾಂಡೆಂಟ್ ಅಂತ ಮಾಡಿಲ್ಲ ತಾವು. ಅದನ್ನ ಮೊದಲನೇ ಸರ್ತಿ ಅಬ್ಜೆಕ್ಷನ್ ಹೇಳಿದ್ದಾರೆ, ಇದುವರೆಗೆ ತನಕ ಮಾಡಿಲ್ಲ. ಐ ಡಿಸ್ಮಿಸ್ ಇಟ್. ವೈ ಶುಡ್ ಐ? ತಿರ್ಗಾ ಅದನ್ನೇ ಹೇಳ್ಬೇಡಮ್ಮ ಎಂಡ್ ಆಫ್ ದಿ ಡೇ ಅಂತ. ಅದ್ ಮಾಡಕ್ ಆಗಲ್ಲ ಎಂಡ್ ಆಫ್ ದಿ ಡೇ ನಲ್ಲಿ. ಹೋಗಿ ನಿಮ್ ಸೀನಿಯರ್ ಕರ್ಕೊಂಬನ್ನಿ. ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಓದ್ಸತಿ ಇನ್ನು ಹಂಗೆ ಹೇಳ್ಬಿಟ್ಟು ಹಂಗೆ ವಾಪಸ್ ಬರ್ಲಿಲ್ಲ ನೋಡಿ, ಅದಕ್ಕೆ ಮಾರ್ನಿಂಗ್ ಸೆಷನ್ somebody prayed time and did not have the courtesy to come back in the afternoon session in this case. I know it. ಕರೆಕ್ಟ್ ಅಮ್ಮ, ಬಂದು ಇನ್ನೊಂದ್ಸತಿ ಹೇಳ್ಬೇಕಲ್ಲ. ಇನ್ನೊಬ್ರು ಕೊಲೀಗರು ಬಂದಿದ್ರು, ಬೆಳಗ್ಗೆ ಹೋದ್ರು, ಏನಾದ್ರು ಮಾಡ್ಕೊಳ್ಳಿ ಅನ್ನೋ ಧೋರಣೆ ಮೇಲೆ ಅಪಾಲಜೈಸ್ ಏನ್ ಮಾಡ್ಬೇಕು? ತಗೊಂಡು ವಜಾ ಮಾಡಿಟ್ರೆ ತಾನಾಗೆ ಅಪಾಲಜಿ ಸರಿ ಹೋಗುತ್ತೆ. ಅನದರ್ ಕೊಲೀಗ್ had come, ಆಲ್ ರೈಟ್ ಬರ್ಲಿ, ಆಮೇಲೆ ನೋಡ. ಅವ್ರ ತಾಯಿನ ಅವ್ರ ಕಣ್ಮುಂದೆ ಕೊಂದಾಕಿರೋ ಕೇಸ್ ಒಳಗಡೆ ಹೆಂಗೆ ಹೇಳ್ತಾಳ ಅವಳು? ಹಿಡ್ಕೊಂಡಿರೋದು ಅಷ್ಟೇ ಅಲ್ಲ, ಒದ್ದಿದ್ದಾಯ್ತು ಇವಳಿಗೆ. ನೈಟಿ ಹರಿಯೋದು, ಒದಿಯೋದು. ನೋಡ, ಸಾಲ್ ಫಾರ್ ದೆಮ್ ಟು ವರ್ಕೌಟ್. ನೋ, ಯಾವ್ದೋ ಇಷ್ಟು ಮನೆ ಮುಂದೆ ಸಿಮೆಂಟ್ ಬೀಳ್ತು ಅಂತ ಜಗಳಕ್ಕಾದ್ರೆ ಕೊಲೆ ಮಾಡಕ್ ಬಂದ್ಬಿಟ್ರೆ ಏನ್ ಅರ್ಥ? ಇವತ್ತಿನ ದಿವಸ ನನಗೆ ಡೌಟ್ ಏನು ಅಂತಂದ್ರೆ, ಸರಿಯಾಗಿರೋದೇ ತಪ್ಪೇನೋ ಅಂತ. ಅಲ್ಲಿ ಪಾವಗಡ ಪ್ರಕಾಶ್ ರಾವ್ ಅಂತ ಬರ್ತಾರೆ, ನೋಡಿದ್ದೀರ? ಅವರು ರಾಮಾಯಣ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಈಗ ಒಂದ್ ವಾರದ ದಿವಸ ಎಲ್ಲ ಒಂದ್ ಕಡೆ ರಾಮಾಯಣ ಹೇಳಿದ್ರು. ಒಬ್ಬ ಎದ್ದ, 7 ದಿನ ಬಂದಿದ್ದ, ಬಹಳ ಸೂಕ್ಷ್ಮವಾಗಿ ಕೇಳಿದ ರಾಮಾಯಣನ. ಗುರುಗಳೇ ಅಂದ, ಹೇಳಪ್ಪ ಅಂದ್ರು. ನಂಗೊಂದು ಮೂಲಭೂತವಾದ ಸಂಶಯ ಅಂದ. ಎಲ್ಲ ಇವನ ವಾರ ಪೂರ್ತಿ ರಾಮಾಯಣ ಕೇಳಿ ಮೊದಲನೇ ದಿನನೇ ಸಂಶಯ ಹೇಳ್ಬೇಕು, ಇನ್ನೇನು ಎಲ್ಲ ಮುಗ್ದೋದ್ಮೇಲೆ ಕೇಳ್ತಾನಲ್ಲ ಅಂತ. ಆಯ್ತಪ್ಪ ಕೇಳು. ವಾರ ಪೂರ್ತಿ ರಾಮಾಯಣ ಕೇಳ್ದೆ. ಹೌದಪ್ಪ, ನೋಡ್ದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀನಿ ನೀನು. ನಂಗೆ ಒಂದು ಮೂಲಭೂತವಾದ ಸಂಶಯ ಇನ್ನೂ ಕಾಡ್ತಾ ಇದೆ ಅಂದ. ಆಯ್ತಪ್ಪ, ಅದನ್ನೇ ಹೇಳು, ಮೂಲಭೂತ ಅಂತ ಸತ್ಯ ಹೇಳ್ತೀಯ ಅಂತಂದು. ರಾಮ ರಾಕ್ಷಸನೋ ರಾವಣ ರಾಕ್ಷಸನೋ ಅಂತ. If you ask this doubt, what answer that you can give? ನೀವು ಮನೆ ಕಟ್ಟಿದಿರಿ, ಅವ್ರ ಮನೆ ಮೇಲೆ ಸಿಮೆಂಟ್ ಬಿದ್ದಿದೆ, ಎಲ್ಲ ಕಡೆ ಆಗತ್ತೆ. ಏನ್ ಮಾಡ್ಬೇಕು? ಆಯ್ತಪ್ಪ, ಆ ಕಡೆ ಇರೋದನ್ನ ಕ್ಲೀನ್ ಮಾಡಿಸ್ಕೊಡ್ತೀವಿ, ನಿಮ್ ಮನೆಗ್ ಧೂಳು ದುಮ್ಮು ಬರ್ದಿರೋ ಒಂದು ಟಾರ್ಪಾಲ್ ಕಟ್ಟಿಸ್ಕೊಡ್ತೀವಿ, ಏನೋ ಮಾಡ್ತೀವಿ, ನಾಳೆ ನೀವು ಮನೆ ಕಟ್ಟುವಾಗ ನಾವು ಸಹಾಯ ಮಾಡ್ಬೇಡ್ವಾ ಅಂತೇಳಿ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು, ದರ್ಶನ್ ಪಿಕ್ಚರ್ ನೋಡ್ದಂಗ್ ನೋಡ್ಬಿಟ್ಟು ಕುತ್ತಿಗೆ ಕುಯ್ದಾಕ್ಬಿಟ್ರೆ ದೊಡ್ಡಮ್ಮಂದು. This is the direct effect of what the media is doing. ಅಲ್ಲಿ 4 ಕಾಣಿ ಕೊಟ್ಟಿರ್ತಾರೆ ಆಕ್ಟ್ ಮಾಡು ಅಂತ. ಆ ಸೀನ್ ಮುಗಿದ್ಮೇಲೆ ಅವಳು ಎದ್ದೋಗ್ತಾಳೆ, ಇವನ್ ಪಾಡಿಗೆ ಇವನ್ ಈ ಕಡೆ ಬರ್ತಾನೆ. ನಿಜ ಜೀವನದಲ್ಲಿ now this Manoj has to be there in the jail for 10 years. By the time he is released from the jail, ಅವ್ರ ಮನೆ ಮುಂದೆನೆ ಫ್ಲೈಓವರ್ ಬಂದ್ಬಿಟ್ಟಿರುತ್ತೆ ಮೈಸೂರಿನಲ್ಲಿ, with the speed with which the Mysore is developing. ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಸಂಯಮ ಕಲಿಸ್ಬೇಕು ಮಕ್ಕಳಿಗೆ. ಏನು ಓದಿಲ್ಲ, ಏನು ಕಥೆ ಇಲ್ಲ, ಕೈಗೆ ಬಂದಿದ್ದು ಹುಡುಗ ಇವಾಗ ಜೈಲಿಗೆ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ, ಮನೆಯವ್ರ ಅಷ್ಟನ್ನು ಜೈಲ್ ಒಳಗಡೆ ಇದ್ದಾರೆ ಅಂದ್ರೆ, ಯಾರು ಲಕ್ಷ್ಮಿ ಇನ್ನೋರ್ಗೊಬ್ಬರಿಗೆ ನಟರಾಜನ್ ಸಾಹೇಬರು ಬೇಲ್ ಕೊಟ್ಟಿದ್ದಾರೆ. ಅದನ್ನ ಕೊಡುವಾಗ್ಲೇನೆ ಅದೆಲ್ಲ ನೋಡಿ ಬರ್ದಿದ್ದಾರೆ. ನಾನು ಅದನ್ನ ನೋಡನೆ ರೆಡಿ ಮಾಡಿ ಇಟ್ಕೊಂಡು ಈಗ ಹೇಳಕ್ ಹೊರಟಿದ್ದೀನಿ. ಒಬ್ಬೊಬ್ಬರಿಗೆ ಯಾರಿಗೋ ಕೊಡ್ತಾರೆ ಆ ತರದ್ದು. Now the problem is that no unfortunate situation. ತಾವು ಬಹಳ ಹಿರಿಯರಿದ್ದೀರಿ, ಸಾಕಷ್ಟು ಅನುಭವಸ್ಥರಿದ್ದೀರಿ, ಬೇಕಾದಷ್ಟು ಈ ತರ ಪ್ರಕರಣಗಳನ್ನ ನೋಡ್ತೀರಿ. ಫಿಲ್ಮ್ ಸೀರೀಸ್ ಅಂತ ದೇ ಹ್ಯಾವ್ ಟೇಕನ್ ಅವೇ ಲೈಫ್ ಆಫ್ ಎ ಲೇಡಿ. ನಾಳೆ ನೀವು 4 ಮನೆ ಕಟ್ಕೊಟ್ರು ವಾಪಸ್ ಬರುತ್ತಾ ಜೀವ? Gone is gone, you see, and there is no remorse at all. That is the problem. Yes, next case kodama. Your Lordship, serial number 48. Yes, madam.
Yes, madam. Your Lordship. Yes. Your Lordship, serial number 48. ಹೌದಮ್ಮ ಹೇಳಿ. ಕೇಳಿಸ್ತಿದೆ ಹೇಳಮ್ಮ. I appear on behalf of C.H. Chanma. ಆ ಕಾರ್ ಬಿಟ್ಟು ಇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಕಾರಲ್ಲಿ ಕೂತ್ಕೊಂಡ್ರೆ ಹಿಂಗೆ ಸಿಗ್ನಲ್ ಬರಲ್ಲ. ಪಾಸ್ ಓವರ್. May I make a small submission, Your Lordship? ಪಾಸ್ ಓವರ್ ಆಗಿದೆ ಬನ್ನಿ. Yes. One submission, Your Lordship. Yes. What is your good name? ಎಷ್ಟು ಕೇಸಲ್ಲಿ ಇದೀರಿ ಸೂರ್ಯಂಬೈಲ್ ಅವರೇ? ಇದಲ್ಲಲ್ಲ, ಇದು ಬಿಟ್ಟು ಇನ್ನೆಷ್ಟು ಕೇಸಲ್ಲಿ ಸಿಕ್ಕಾಕೊಂಡಿದ್ದೀರಿ ನೀವು? ಬರಿಬೇಕಲ್ಲ ನೀವು, ಅವೆಲ್ಲ ಬರ್ದಿಲ್ವಲ್ಲ. ನನ್ನ ಉದ್ಯೋಗವೇ ಡ್ರಗ್ ಮಾರುವುದು, ಜನರನ್ನು ಹಾಳು ಮಾಡುವುದು ಅಂತ ಬರಿಬೇಕಲ್ಲ ನೀವು. ಬರ್ದಿಲ್ವಲ್ಲ ಅದನ್ನ. ಬರಿದೇ ಇದ್ರೆ ಏನ್ ಮಾಡೋದು? ಬರಿದೇ ಇದ್ರೆ ಏನ್ ಮಾಡೋದು ಇವ್ರೆ? ಇನ್ನ ಹಳೆ ಕೇಸಲ್ಲೆಲ್ಲ ಎಷ್ಟಪ್ಪ ಕ್ವಾಂಟಿಟಿ? ಯು ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಮಿಸ್ಟರ್. ಫೈಲ್ ಯುವರ್ ಅಬ್ಜೆಕ್ಷನ್ಸ್. ಇಟ್ಕೊಳ್ಳಿ, ಇದು ಮೆಮೊ ಹಾಕಿ ತಗೊಳ್ಳಿ ಅದನ್ನು. ಕೌನ್ಸಿಲ್ ಫಾರ್ learned HGP seeks time to file objection. Release this matter on 24/3. Hanmantraya, pass over. Your Lordship, I appear on behalf of C.H. Hanmantraya. MG ಹೇಳ್ಬೇಕಲ್ಲ. a senior's colleague, Mrs. Gayatri's husband has demised. Senior is taking. All right. On behalf of Hanmantraya time parade, release this matter on 28/3. ಹಿಂದಿಂದನು ಅವತ್ತೇ ಮಾಡ್ಬಿಡು. ಹಿಂದಿಂದನು ಅದೇ ತಾನೇ ಕೇಳೋದು. Yes, Your Lordship. Serial number 48ಕ್ಕೂ ಅದನ್ನೇ ಮಾಡ್ಬಿಡಮ್ಮ. 28/3. 72 also, Your Lordship. 72 also. Yes, Your Lordship. May I ಮುಂದಿನ request? ಸರ್ತಿ ಏನೋ ಟೈಮ್ ಕೊಡೋದಿಲ್ಲ. ಏನೇ ಆದ್ರೂ ನೀವು ಆರ್ಗ್ಯುಮೆಂಟ್ ಮಾಡ್ಬೇಕು. Please, Your Lordship. ಅರ್ಜೆಂಟ್ ಆಗ್ತಿರೋದು ನನ್ ಮುಂದೆ. 24th of this month, Your Lordship. 28th ಅಮ್ಮ. Much obliged. Await notice of respondent. ಏನದು? ಅಲ್ಲಮ್ಮ ಏನದು? Who is the respondent? Tamil Nadu ಸರಿ. Who is the respondent? What is this 413? Why Tamil Nadu? State should be party, no? All right. HCB ಇದ್ರೆ ಇಲ್ಲೊಬ್ರು ಲಾಯರ್ ಇದ್ದಾರಲ್ಲ, ಅವ್ರು ತಗೊಳ್ಬೇಕು. Lawyer for the NCB. ಕ್ಯಾನ್ಸಲೇಷನ್ ಆಯ್ತು. ಮತ್ ಬರೇ 439 ಅಂತಿದೆ ಇಲ್ಲಿ. ಯಾವಾಗೂ ನಿಮ್ ಸ್ಟಾಫ್ ನೀವು. ಆಲ್ ರೈಟ್. ಇಶ್ಯೂ NBW